ನವರಸ ನಾಯಕ ಇಂದು 61 ಮುಗಿಸಿ 62ಕ್ಕೆ ಕಾಲಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರು ತಮ್ಮ ಹುಟ್ಟುಹಬ್ಬವನ್ನ ಮಂತ್ರಾಲಯದಲ್ಲಿ ಆಚರಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ವಿಡಿಯೋ ಮೂಲಕ ಹಲವು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಪ್ರಮುಖವಾಗಿ ಇತ್ತೀಚೆಗೆ ಬಿಡುಗಡೆಯಾದ ರಂಗನಾಯಕ ಚಿತ್ರಕ್ಕೂ ತಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಗುರುಪ್ರಸಾದ್ ನಿರ್ದೇಶನದ ರಂಗನಾಯಕ ಚಿತ್ರವು ಕಳೆದ ವಾರವಷ್ಟೇ ಬಿಡುಗಡೆಯಾಗಿತ್ತು. ಚಿತ್ರ ಚೆನ್ನಾಗಿಲ್ಲವಷ್ಟೇ ಅಲ್ಲ, ಅತಿರೇಕದಿಂದ ಕೂಡಿದೆ ಎಂಬ ಮಾತು ಕೇಳಿಬಂದಿತ್ತು. ಜಗ್ಗೇಶ್ ರಂತಹ ಹಿರಿಯ ಚಿತ್ರ ಒಪ್ಪುವುದಕ್ಕೆ 2 ಬಾರಿ ಯೋಚಿಸಬೇಕು. ಡಬಲ್ ಮೀನಿಂಗ್ ಸಂಭಾಷಣೆಗಳಿಂದ ದೂರ ಇರಬೇಕು ಎಂಬ ಅಭಿಪ್ರಾಯ ಸಾರ್ವತ್ರಿಕವಾಗಿ ಕೇಳಿಬಂದಿತ್ತು. ಇದಕ್ಕೆ ಪ್ರತಿಕ್ರಿಯಿಸಿರುವ ಜಗ್ಗೇಶ್, ರಂಗನಾಯಕ ತಮ್ಮ ಚಿತ್ರವಲ್ಲ ಮತ್ತು ಯಾರ್ದೋ ತಪ್ಪಿಗೆ ತಮ್ಮ ಮೇಲೆ ಬೇಸರ ಬೇಡ ಎಂದು ಅವರು ಹೇಳಿಕೊಂಡಿದ್ದಾರೆ. ಮಾಡಿದೆ, ಅದರಿಂದ ಎಲ್ಲರಿಗೂ ನೋವಾಗಿದೆ. ಅದರಲ್ಲಿ ನನ್ನ ತಪ್ಪಿಲ್ಲ. ನನಗೆ ನಂಬಿಕೆ ಜಾಸ್ತಿ. ಯಾರು ನನ್ನಲ್ಲಿ ಶರಣಾಗತರಾಗಿ ಸಹಕಾರ ಮಾಡಿ ಎಂದ್ರೆ ನಾನು ನಂಬ್ತೇನೆ. ಒಬ್ಬ ನಿರ್ದೇಶಕನನ್ನ ನಂಬಿ ನಾನು ಕೆಲಸ ಕೊಟ್ಟಾಗ ಆತ ತನ್ನ ಆಸೆಯ ಪ್ರಕಾರ ಕರ್ತವ್ಯ ನಿರ್ವಹಿಸಿದ್ದಾನೆ. ನನಗೂ ಅದಕ್ಕೂ ಸಂಬಂಧವಿಲ್ಲ. ನನ್ನ ಮೇಲೆ ಕ್ಷಮೆ ಇರಲಿ. ನಾನು ಪ್ರೀಮಿಯರ್ ಪದ್ಮಿನಿ ಅಂತ ಒಳ್ಳೆಯ ಚಿತ್ರ ಕೊಟ್ಟಿದ್ದೀನಿ. 8mm ಕಾಳಿದಾಸ ಕನ್ನಡ ಮೇಷ್ಟ್ರು ಚಿತ್ರಗಳಲ್ಲಿ ನಟಿಸಿದ್ದೇನೆ. ಯಾರ್ದೋ ಅಪರಾಧಕ್ಕೆ ನನ್ನ ಮೇಲೆ ಕೋಪ ಬೇಡ. ಇನ್ನು ಸುಮಾರು ಸಿನಿಮಾ ಮಾಡುವುದಿದೆ. ವೃತ್ತಿಯಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಿದ್ದರೆ ಕ್ಷಮೆ ಇರಲಿ ಎಂದು ಹೇಳಿದ್ದಾರೆ. ಮನುಷ್ಯನ ಜೀವನ ಬಹಳ ಶ್ರೇಷ್ಠ ಎಂದಿರುವ ಅವರು, ಚಿತ್ರರಂಗಕ್ಕೆ ಅನ್ನ ಹುಡುಕಿ ಬಂದವನು ನಾನು. ತಾಯಿ ಮಾರ್ಗದರ್ಶನದಂತೆ ರಾಯನ ಸನ್ನಿಧಿಗೆ ಬಂದು ಒಳ್ಳೆಯದಾಯಿತು. ಜಗತ್ತಿನಲ್ಲಿ ತಂದೆ ತಾಯಿಗಿಂತ ಶ್ರೇಷ್ಠವಾದ ದೇವರಿಲ್ಲ. ದೇವರು ಎಲ್ಲಾ ಕಡೆ ಇರಲು ಸಾಧ್ಯವಿಲ್ಲ ಎಂದು ಅವರನ್ನ ಭೂಮಿಗೆ ಕಳಿಸಿದ್ದಾನೆ. ಏನಾದರೂ ತಪ್ಪು ಮಾಡಿದ್ದರೆ ತಂದೆ ತಾಯಿ ಕಾಲಿಗೆ ಬಿದ್ದರೆ ಒಳ್ಳೆಯದಾಗ್ತದೆ ಎಂದು ಹೇಳಿದ್ದಾರೆ. ತಮ್ಮ ಇಂದಿನ ಸ್ಥಿತಿಗೆ ರಾಯರ ಕೃಪೆಯೇ ಕಾರಣ ಎಂದಿರುವ ಅವರು, 80ರ ದಶಕದಲ್ಲಿ ವೃತ್ತಿ ಅರಸಿ ಬಂದವನು ನಾನು. ಆಟೋ ಡ್ರೈವರ್ ಆಗಿ ಹೇಗೋ 3 ಹೊತ್ತು ಊಟ ಮಾಡಿದ್ರೆ ಸಾಕು ಅಂತಿದ್ದೆ. ಮಂತ್ರಾಲಯಕ್ಕೆ ಬಂದು ರಾಯರ ಸೇವೆ ಸಲ್ಲಿಸಿದ ಬಳಿಕ ಅವರ ಆಶೀರ್ವಾದದಿಂದ ಚಿತ್ರರಂಗಕ್ಕೆ ಅಂಬೆಗಾಲಿಟ್ಟು ಬಂದೆ. ಸಣ್ಣ ಪುಟ್ಟ ಪಾತ್ರಗಳಿಂದ ಹೇಗೆ ಬೆಳೆದೆ ಎಂಬುದು ಎಲ್ರಿಗೂ ಗೊತ್ತು. ಇದಕ್ಕೆಲ್ಲ ರಾಯರ ಕೃಪೆ ಕಾರಣ ಎಂದಿದ್ದಾರೆ.